ತನ್ನ ತಾಯಿ ಹೇಳಿದ ಹಾಗೆ ಕೇಳ್ಕೊಂಡು ಹೆಂಡತಿಯನ್ನು ಕಾಟ ಕೊಡುತ್ತಿದ್ದ ಗಂಡನಿಗೆ ಪಾಠ ಕಲಿಸಿದ ಹೆಂಡತಿ. ಕೆಲಸಕ್ಕೆ ಹೋಗಿದ್ದ ರಾಜೇಶ್ ಮನೆಗೆ ಬಂದಾಗ ಟೀ ಕುಡಿಯುತ್ತಿದ್ದ ತಾಯಿಯ ಕೈಯಲ್ಲಿದ್ದ ಟೀ ಗ್ಲಾಸ್ ಜಾರಿ ಕೆಳಕ್ಕೆ ಬಿದ್ದು ನೆಲ ಗಲೀಜಾಗಿರುತ್ತೆ. ಹಾಗಾಗಿ ಅವನ ತಾಯಿ ನೆಲವನ್ನು ಮಗ ಬರುವ ಸಮಯದಲ್ಲಿ ಒರೆಸುತ್ತಿರುವುದನ್ನು ಮಗ ನೋಡಿ ತನ್ನ ಹೆಂಡತಿಯನ್ನು ಕೂಗುತ್ತಾ, ರೇವತಿ, ಇದೇನಿದು? ಅಮ್ಮ ನೆಲ ಒರೆಸ್ತಿದ್ದಾರೆ, ನೀನೇನ್ ಮಾಡ್ತಿದೀಯಾ? ಮನೇಲಿ ನೀನಿದ್ಕೊಂಡು ಈ ವಯಸ್ಸಲ್ಲೂ ಅಮ್ಮ ಇದೆಲ್ಲ ಮಾಡಬೇಕಾ ಎಂದು ಗಂಡ ಕೋಪದಿಂದ ಮಾತನಾಡಿದ್ದನ್ನು ನೋಡಿ ಅಡಿಗೆ ಮನೆಯಲ್ಲಿ ಪಾತ್ರೆ ತೊಳೆಯುತ್ತಿದ್ದ ಹೆಂಡತಿ ಹಾಲಿಗೆ ಬಂದು ಹೇಳ್ತಾಳೆ, ನೋಡಿ, ನಾನೇನು ಅವರಿಗೆ ಈ ಕೆಲಸ ಮಾಡಿ ಅಂತ ಹೇಳಿಲ್ಲ. ಈಗ ಟೀ ಅಕಸ್ಮಾತಾಗಿ ಕೈ ಜಾರಿದೆ, ಅದನ್ನ ಒರೆಸ್ತಿದ್ದಾರೆ ಅಷ್ಟೇ. ಅವ್ರಿಗೆ ಯಾರು ಹೇಳಿದ್ರು ಈ ಕೆಲಸ ಮಾಡಿ ಅಂತ ಹೇಳಿ? ನನಗೆ ಹೇಳಿದಿದ್ರೆ ನಾನೇ ಒರೆಸ್ತಾ ಇರ್ಲಿಲ್ವಾ? ಇದನ್ನೆಲ್ಲ ನೋಡ್ದೆ ಮಾಡ್ದೆ ಸುಮ್ನೆ ನನ್ನ ಮೇಲೆ ರೇಗಾಡಬೇಡಿ ಎಂದು ಹೇಳಿ ಕೋಪದಿಂದ ಮತ್ತೆ ಅಡುಗೆ ಮನೆಗೆ ಹೋಗಿದ್ದನ್ನು ನೋಡಿ ಗಂಡ ತನ್ನ ತಾಯಿಯ ಬಳಿ ಬಂದು, ಅಮ್ಮ, ಮನೇಲಿ ಅವಳಿದ್ದಾಳೆ, ಅವಳಿಗೆ ಹೇಳ್ಬೇಕಲ್ವಾ, ಇದನ್ನೆಲ್ಲ ನೀನು ಮಾಡಬೇಡ ಎಂದು ಹೇಳಿ ಸುಮ್ಮನೆ ತನ್ನ ರೂಮಿಗೆ ಬರ್ತಾನೆ. ಆದರೆ ಇತ್ತ ಸೊಸೆಯ ತಪ್ಪು ಏನೂ ಇಲ್ಲ ಎಂದು ಅತ್ತೆಗೆ ಗೊತ್ತಿದ್ರೂ ಮಗ ಅವಳ ಮೇಲೆ ಕೂಗಾಡಿದ್ದನ್ನು ನೋಡಿ ಏನು ಮಾತನಾಡದೆ ಅವರಿಬ್ಬರು ಜಗಳವಾಡುತ್ತಿದ್ದದನ್ನು ನೋಡಿಕೊಂಡು ಸುಮ್ಮನೆ ಇರ್ತಾರೆ. ಇನ್ನು ಕೋಪದಿಂದ ಅಡುಗೆ ಮನೆಗೆ ಹೋದ ಸೊಸೆ ರಾತ್ರಿಗಾಗಿ ಅಡುಗೆ ಮಾಡಲು ತಯಾರಿನ ಮಾಡ್ಕೊಳ್ತಿರ್ತಾಳೆ. ಅಷ್ಟರಲ್ಲಿ ಅವಳ ಅತ್ತೆ, ಮಧ್ಯಾಹ್ನ ಮಾಡಿರೋ ಸೊಪ್ಪು ಸಾರು ಖಾರ ಆಗೋಗಿದೆ, ನನಗೆ ಅದು ಬೇಡ, ತರಕಾರಿ ಇದ್ರೆ ನನಗೆ ಸ್ವಲ್ಪ ಸಾಂಬಾರ್ ಮಾಡು, ಆ ಸಾರ್ನಲ್ಲಿ ಊಟ ಮಾಡೋದಕ್ಕೆ ಆಗೋದಿಲ್ಲ ಎಂದು ಅತ್ತೆ ಹೇಳಿದ್ದನ್ನು ಕೇಳಿ ಸೊಸೆ ಹೇಳ್ತಾಳೆ, ಅತ್ತೆ, ಮಧ್ಯಾಹ್ನ ಅದ್ರಲ್ಲೇ ಊಟ ಮಾಡಿದ್ರಿ, ಆಗ ಏನು ಹೇಳಿಲ್ಲ, ಈಗ ಆ ಸಾರು ಬೇಡ ಅಂತ ಅಂದ್ರೆ ಹೇಗೆ ಹೇಳಿ? ನಾನು ಎಲ್ಲರಿಗೂ 2 ಹೊತ್ತಿಗಾಗುವಷ್ಟು ಸಾರನ್ನ ಮಾಡಿದ್ದೀನಿ, ಈಗ ಮತ್ತೆ ಬೇರೆ ಸಾರು ಮಾಡು ಅಂತ ಅಂದ್ರೆ ಹೇಗೆ ಹೇಳಿ? ಅದರಲ್ಲೂ ನಾನು ಬೆಳಗ್ಗೆ ಮಕ್ಕಳಿಗೋಸ್ಕರ ಟಿಫನ್ಗೆ ತರಕಾರಿ ಬೇರೆ ಕಟ್ ಮಾಡೋದಿದೆ ಎಂದು ಹೇಳಿದ್ದನ್ನು ಕೇಳಿ ಅವಳ ಅತ್ತೆಗೆ ಎಲ್ಲಿಲ್ಲದ ಕೋಪ ಬರುತ್ತದೆ. ಕೋಪ ಬಂದು, ರಾಜೇಶ್ ರಾಜೇಶ್, ನನಗೆ ನಾಳೆ ಟ್ರೈನ್ ಟಿಕೆಟ್ ಬುಕ್ ಮಾಡು, ಇನ್ನು ನಾನು ಇಲ್ಲಿ ಇರೋದಿಲ್ಲ, ನಾಳೆನೆ ನಾನು ನಿನ್ನ ತಮ್ಮನ ಮನೆಗೆ ಹೋಗ್ತೀನಿ, ನಾನು ಕೂಡ ಮನೆಯಲ್ಲಿ ಚಿಕ್ಕ ಪುಟ್ಟ ಕೆಲಸನ ಮಾಡ್ತಿಲ್ವಾ, ಆ ಸಾರು ನನ್ನ ಕೈಯಲ್ಲಿ ತಿನ್ನೋದಕ್ಕಾಗಲ್ಲ, ಒಂದ್ ಸ್ವಲ್ಪ ಬೇರೆ ಸಾರು ಮಾಡಿಕೊಡು ಅಂತಂದ್ರೆ ನಿನ್ನ ಹೆಂಡತಿ ಕೈಯಲ್ಲಿ ಆಗುತ್ತಿಲ್ಲಪ್ಪ, ಅತ್ತೆ ಸೇವೆ ಮಾಡೋದಕ್ಕಾಗಲ್ಲ ಅಂದಮೇಲೆ ನಾನಿಲ್ಲಿದ್ದು ಪ್ರಯೋಜನ ಏನು ಹೇಳೋ ಎಂದು ತಾಯಿ ಹೇಳಿದ್ದನ್ನು ಕೇಳಿ ರೂಮಿನಲ್ಲೇ ಇದ್ದ ಮಗ ಹೊರಗಡೆ ಬಂದು ಹೇಳ್ತಾನೆ, ನೋಡು, ಅಮ್ಮ ಹೇಳಿದಷ್ಟು ಮಾಡು, ಅಮ್ಮ ತಿನ್ನೋದೇ ಒಂದಷ್ಟು ಊಟ, ಅದನ್ನು ಮಾಡ್ಕೊಡೋದಕ್ಕೆ ಕಷ್ಟ ಅಂದ್ರೆ ಹೇಗೆ ಎಂದು ಗಂಡ ಹೇಳಿದ್ದನ್ನು ಕೇಳಿ ಅಡುಗೆ ಮನೆಯಿಂದ ಹೆಂಡತಿ ಹೇಳ್ತಾಳೆ, ಮಧ್ಯಾಹ್ನ ನಾನು ಸೊಪ್ಸಾರು ಮಾಡಿದ್ದೀನಿ, ಈಗ ಮತ್ತೆ ಬೇರೆ ಸಾರು ಮಾಡು ಅಂತಂದ್ರೆ ಹೇಗೆ ಹೇಳಿ ಎಂದಾಗ ಅದಕ್ಕೆ ಗಂಡ ಹೇಳ್ತಾನೆ, ನೋಡು, ಜಾಸ್ತಿ ಮಾತಾಡ್ಬೇಡ, ಹೇಳ್ದಷ್ಟು ಮಾಡು ಎಂದು ಹೇಳಿ ಸುಮ್ಮನಾಗ್ತಾನೆ. ಇತ್ತ ಹೆಂಡತಿ ತನ್ನ ಗಂಡ ಕೋಪದಿಂದ ಕಿರುಚಿದನ್ನು ನೋಡಿ ಏನು ಮಾಡಲು ಆಗದೆ ಅನಿವಾರ್ಯದಿಂದ ಅವಳ ಅತ್ತೆ ಹೇಳಿದ ಹಾಗೆ ಮತ್ತೆ ಬೇರೆ ಸಾರನ್ನ ಮಾಡ್ತಾಳೆ. ಇನ್ನು ಮನೆಯಲ್ಲಿ ಎಲ್ಲರೂ ರಾತ್ರಿ ಊಟವನ್ನು ಮಾಡಿ ಅವರವರ ಪಾಡಿಗೆ ಅವರು ಮಲಗಿರ್ತಾರೆ. ಮನೆಯ ಸೊಸೆ ತನ್ನ ಅಡುಗೆ ಮನೆಯಲ್ಲಿ ಗಲೀಜಾಗಿದ್ದ ಪಾತ್ರೆಗಳನ್ನೆಲ್ಲ ತೊಳೆದು ಅಡುಗೆ ಮನೆನ ಕ್ಲೀನ್ ಮಾಡಿ ಮಲಗುವವರೆಗೂ ರಾತ್ರಿ 11:30 ಆಗಿಬಿಟ್ಟಿರುತ್ತೆ. ಇನ್ನು ರೇವತಿ ಅತ್ತೆ ಮನೆಯಲ್ಲಿ ಅವಳ ಅತ್ತೆಗೆ 2 ಗಂಡು ಮಕ್ಕಳು ಹಾಗೂ ಸಿಂಥ್ಯಾ ಅನ್ನೋ ಒಬ್ಬಳು ನಾದಿನಿ ಇರ್ತಾಳೆ. ಅವಳ ನಾದಿನಿಗೆ ಮದುವೆಯಾಗಿ 2 ಮಕ್ಕಳಿರ್ತಾರೆ. ಆದರೆ ಅವಳು ಅತ್ತೆ ಮನೆಯಿಂದ ಬೇರೆಯಾಗಿರ್ತಾಳೆ. ಇನ್ನು ಚಿಕ್ಕ ಮಗ ಇಂಜಿನಿಯರ್ ಓದಿರ್ತಾನೆ, ಓದಿರೋ ಹುಡುಗಿಯನ್ನೇ ಮದುವೆಯಾಗಿರುತ್ತಾನೆ. ಇವನ ಹೆಂಡತಿ ಓದಿರೋ ಹುಡುಗಿಯಾಗಿರೋದ್ರಿಂದ ದುಡ್ಡಿನ ಅಹಂ ಇರುತ್ತೆ. ಹಾಗಾಗಿ ಅವಳ ಜೀವನದಲ್ಲಿ ಅವಳು ಸ್ವತಂತ್ರವಾಗಿರಬೇಕು ಎಂದು ಬಯಸಿ ತನ್ನ ಗಂಡನ ಜೊತೆ ಡೆಲ್ಲಿಯಲ್ಲಿ ಮನೆ ಮಾಡಿಕೊಂಡಿರ್ತಾರೆ. ಇನ್ನು ಇವರಿಗೆ 4 ವರ್ಷದ ಗಂಡು ಮಗು ಇರುತ್ತೆ. ಇನ್ನು ಚಿಕ್ಕ ಮಗನಿಗೆ 60,000 ದುಡಿಮೆ ಇತ್ತು. ಹಾಗಾಗಿ ಅವರ ಮನೆಯಲ್ಲಿ ಅವನ ಹೆಂಡತಿಯ ಅವಳದೇ ಆದ ಕೆಲವು ರೂಲ್ಸ್ಗಳಿದ್ದವು. ಮನೆಯಲ್ಲಿ ಪ್ರತಿಯೊಂದು ಕೆಲಸವೂ ಸರಿಯಾದ ಸಮಯಕ್ಕೆ ಆಗಬೇಕಾಗಿತ್ತು. ಹಾಗಾಗಿ ಅತ್ತೆ ಮನೆಯಲ್ಲಿ ಅವಳು ಹೊಂದಿಕೊಂಡು ಹೋಗಲು ಸ್ವಲ್ಪ ಕಷ್ಟವಾಗುತ್ತಿತ್ತು.
ನಾದಿನಿ ಹಾಗೂ ಅತ್ತೆ ಹಕ್ಕನ್ನು ಚಲಾಯಿಸುವುದು ಅವಳಿಗೆ ಇಷ್ಟ ಇರಲಿಲ್ಲ. ಇನ್ನು ಈ ವಿಷಯದಲ್ಲಿ ಅವಳ ಗಂಡ ಕೂಡ ಅವಳಿಗೆ ಜೊತೆಯಾಗಿ ಇರ್ತಿದ್ದ. ಹೀಗೆ ಮನೆಯಲ್ಲಿ ಅತ್ತೆ ಹಾಗೂ ಸೊಸೆಯ ಮಧ್ಯೆ ಎಷ್ಟೋ ರೀತಿಯ ಜಗಳಗಳಾದಾಗ ಚಿಕ್ಕ ಮಗ ತನ್ನ ಹೆಂಡತಿಗೆ ಜೊತೆಯಾಗಿಯೇ ನಿಲ್ಲುತ್ತಿದ್ದ. ಯಾಕಂದ್ರೆ ಅವನ ದುಡಿಮೆ ಕೂಡ ಹಾಗೆ ಇತ್ತು. ಹಾಗಾಗಿ ತನ್ನ ಹೆಂಡತಿ ಕಷ್ಟಪಡೋದು ಸರಿಯಲ್ಲ ಅನ್ನೋದು ಅವನ ಭಾವನೆಯಾಗಿತ್ತು. ಹಾಗಾಗಿ ಮದುವೆಯಾದ ಮೇಲೆ ಹೆಂಡತಿಯನ್ನು ಕರೆದುಕೊಂಡು ಬೇರೆ ಮನೆ ಮಾಡ್ಕೊಳ್ತಾನೆ. ಆದರೆ ದೊಡ್ಡ ಮಗ ಹಾಗಿರ್ಲಿಲ್ಲ. ತಮ್ಮನ ಹಾಗೆ ಓದೋದ್ರಲ್ಲಿ ಮುಂದೇನೂ ಇರ್ಲಿಲ್ಲ. ಹಾಗಾಗಿ ಅವನಿಗೆ ತಿಳುವಳಿಕೆ ಕೂಡ ಕಮ್ಮಿನೇ ಇತ್ತು. ತಿಂಗಳಿಗೆ 20,000 ದುಡಿಮೆ ಅವನಿಗಿತ್ತು. ಆದರೆ ತಾಯಿಯ ವಿಷಯದಲ್ಲಿ ಅವನಿಗೆ ಹೆಚ್ಚು ಕಾಳಜಿ ಇತ್ತು. ತಾಯಿಯ ಕಷ್ಟ ಸುಖದಲ್ಲಿ ಯಾವತ್ತಿಗೂ ಅವನೇ ಮುಂದಾಗಿ ನಿಲ್ಲುತ್ತಿದ್ದ. ಅವನ ತಾಯಿಯ ಮನಸ್ಸಿಗೆ ಏನಾದರೂ ಸ್ವಲ್ಪ ನೋವಾದ್ರೂ ಸಾಕು, ಅದನ್ನ ಅವನು ತಡ್ಕೊಳ್ತಿರ್ಲಿಲ್ಲ. ಇದೇ ಕಾರಣಕ್ಕಾಗಿ ತಾಯಿ ಕೂಡ ತನ್ನ ದೊಡ್ಡ ಮಗನ ಹತ್ತಿರ ಹೆಚ್ಚು ಇರ್ತಿದ್ರು. ಇನ್ನು ದೊಡ್ಡ ಮಗ ಅಂತೂ ತಾಯಿ ಹೇಳಿದ ಹಾಗೆ ಕುಣಿಯುತ್ತಿದ್ದ. ಮನೆಯಲ್ಲಿ ತಾಯಿ ಹಾಗೂ ಹೆಂಡತಿ ಮಧ್ಯೆ ಏನಾದರೂ ಚಿಕ್ಕ ಪುಟ್ಟ ವಿಷಯಕ್ಕೆ ಜಗಳಗಳಾದಾಗ ಹೆಂಡತಿಯ ವಿರುದ್ಧವಾಗಿಯೇ ಮಾತನಾಡ್ತಿದ್ದ. ಅತ್ತೆ ಹೇಳಿದ ಹಾಗೆಯೇ ಸೊಸೆ ಕೂಡ ಕೇಳಬೇಕಾಗಿತ್ತು. ಹಾಗಾಗಿ ಅವಳು ಕೂಡ ಏನು ಮಾಡುವ ಪರಿಸ್ಥಿತಿಲಿ ಇರಲಿಲ್ಲ. ಅಂದು ಭಾನುವಾರದ ದಿನವಾಗಿತ್ತು. ಮಗನಿಗೆ ಕೆಲಸಕ್ಕೆ ರಜೆ ಇರೋದ್ರಿಂದ ಮನೆಯಲ್ಲಿ ತಾಯಿ ಹಾಗೂ ಮಗ ಟಿವಿ ನೋಡ್ಕೊಂಡು ಹಾಲ್ನಲ್ಲೇ ಕುಳಿತಿದ್ರು. ಟಿವಿ ನೋಡ್ತಾ ಮಗನ ಬಳಿ ತನ್ನ ತಾಯಿ ಹೇಳ್ತಾರೆ, ನೋಡಪ್ಪ, ನಿನ್ ತಂಗಿ ಮಕ್ಕಳಿಗೆ ಸ್ಕೂಲ್ಗೆ ರಜೆ ಇದೆ, ನಾಳೆ ಬೆಳಗ್ಗೆನೆ ಹೋಗಿ ಅವಳನ್ನ ಕರ್ಕೊಂಡು ಬಂದ್ಬಿಡು ಎಂದು ಮಗನ ಬಳಿ ತಾಯಿ ಹೇಳಿದ್ದನ್ನು ಕೇಳಿ ಮನೆ ಗುಡಿಸುತ್ತಿದ್ದ ಸೊಸೆ ಹೇಳ್ತಾಳೆ, ಅತ್ತೆ, ಈ ಸಲ ನಾನು ನನ್ನ ತಾಯಿ ಮನೆಗೆ ಹೋಗ್ಬೇಕು. ಹೋದ್ಸಲಾನು ನೀವು ಹೋಗೋದಕ್ಕೆ ಬಿಡ್ಲಿಲ್ಲ. ನಿಮ್ಮ ಮಗಳು ಬಂದ್ರು ಅಂತ ಹೇಳಿ ನಾನು ಅಮ್ಮನ ಮನೆಗೆ ಹೋಗೋದಕ್ಕೆ ಆಗ್ಲಿಲ್ಲ. ಈ ಸಲನಾದ್ರೂ ನಾನು ಅಮ್ಮನ ಮನೆಗೆ ಹೋಗ್ತೀನಿ ಎಂದು ಹೇಳುವುದೇ ತಡವಾಗಿತ್ತು. ಅಷ್ಟರಲ್ಲಿ ಅವಳ ಅತ್ತೆ ಹೇಳ್ತಾರೆ, ಓಹೋ, ನೀನು ಮನೆಯಲ್ಲಿ ಇದ್ದೀಯಾ ಅಂತ ಹೇಳಿ ನನ್ನ ಮಗಳು ನನ್ನ ಮನೆಗೆ ಬರಬಾರ್ದೇನೋ. ಅವಳು ನನ್ನ ಮಗಳು ನನ್ನ ಮನೆಗೆ ಬರಬಾರ್ದೇನೋ. ಒಂದು ಮಾತು ತಿಳ್ಕೊ, ಅವಳಿಗೆ ಯಾವಾಗ ಬೇಕೋ ಅವಾಗ ಬರ್ತಾಳೆ, ಯಾವಾಗ ಬೇಕಾದ್ರೂ ಹೋಗ್ತಾಳೆ. ನೀನು ಈ ಮನೆ ಸೊಸೆ, ಅದನ್ನ ಮರಿಬೇಡ ಎಂದು ಅತ್ತೆ ಹೇಳಿದ್ದನ್ನು ಕೇಳಿ ಸೊಸೆ ಹೇಳ್ತಾಳೆ, ಅತ್ತೆ, ಅದು ಹಾಗಲ್ಲ, ಅಮ್ಮನಿಗೆ ಹುಷಾರಿಲ್ಲ, ಹಾಗಾಗಿ ನಾನು ಹೋಗ್ಲೇಬೇಕು ಎಂದು ಹೇಳಿದ್ದನ್ನು ಕೇಳಿ ಅಲ್ಲೇ ಇದ್ದ ಗಂಡ ಹೇಳ್ತಾನೆ, ನೋಡು, ಅಮ್ಮ ಏನ್ ಹೇಳ್ತಿದ್ದಾರೋ ಅದನ್ನ ಮಾಡು, ಹೆಚ್ಚು ಮಾತಾಡಬೇಡ ಎಂದು ಕೋಪದಿಂದ ಹೇಳಿದ್ದನ್ನು ಕೇಳಿ ಹೆಂಡತಿ ತಿರುಗಿ ಏನು ಮಾತನಾಡದೆ ಸುಮ್ಮನಿದ್ದು ಬಿಡ್ತಾಳೆ. ಇನ್ನು ಬೇರೆ ದಿನ ತಾಯಿ ಹೇಳಿದ ಹಾಗೆ ತಂಗಿ ಮನೆಗೆ ಹೋಗಿ ತಂಗಿಯನ್ನು ಮನೆಗೆ ಕರೆದುಕೊಂಡು ಬರ್ತಾನೆ. ಇನ್ನು ಮನೆಗೆ ಮಗಳು ಬಂದಿರೋ ಕಾರಣ ಮನೆಯಲ್ಲಿ ದಿನಾವು ವಿವಿಧ ರೀತಿಯ ಅಡುಗೆಗಳನ್ನು ಮಾಡಬೇಕಾಗುತ್ತದೆ. ಹಾಗಾಗಿ ಮನೆಗೆ ಬೇಕಾಗಿರುವ ವಸ್ತುಗಳನ್ನು ಸೊಸೆ ಹೋಗಿ ತರಬೇಕಾಗುತ್ತದೆ. ಆದರೆ ಮನೆಗೆ ನಾದಿನಿ ಬಂದಾಗ ಅವಳಿಗೆ ಮನೆ ಕೆಲಸ ದುಪ್ಪಟ್ಟಾಗಿ ಬಿಡುತ್ತದೆ. ಆ ಕೆಲಸದ ಜೊತೆಗೆ ತನ್ನ ಅತ್ತೆ ಹೇಳಿದ ಹಾಗೆ ಅಕ್ಕಿ ಬೇಳೆ ಜೊತೆ ಇನ್ನು ಕೆಲವು ಸಾಮಾನುಗಳನ್ನು ತೆಗೆದುಕೊಂಡು ಬರಲು ಮಾಲ್ಗೆ ಹೋಗ್ತಾಳೆ. ಇನ್ನು ಮನೆ ಸೊಸೆ ಹೊರಗೆ ಹೋದಾಗ ಮಕ್ಕಳನ್ನು ಮನೆಯಲ್ಲಿ ಬಿಟ್ಟು ಹೋಗ್ತಿದ್ಲು. ಹಾಗಾಗಿ ಮಕ್ಕಳ ಭಯ ಒಂದು ಕಡೆ ಇರ್ತಿತ್ತು. ಅದೇ ಗಾಬರಿಯಲ್ಲಿ ಮತ್ತೆ ಮನೆಗೆ ಬರಲು ಆಟೋ ಹತ್ತಲು ಹೋದಾಗ ಗಾಡಿ ಒಂದು ಅವಳನ್ನು ಗುದ್ದು ಬಿಡುತ್ತೆ. ಆಗ ಅವಳು ತಕ್ಷಣವೇ ಕೆಳಕ್ಕೆ ಬಿದ್ದ ಅವಳಿಗೆ ಕಾಲ್ ಫ್ರಾಕ್ಚರ್ ಆಗಿ ಸೊಂಟಕ್ಕೆ ವಿಪರೀತ ಏಟಾಗಿ ಬಿಡುತ್ತದೆ. ಇನ್ನು ಅವಳ ಪುಣ್ಯಕ್ಕೆ ಅಲ್ಲೇ ಇದ್ದ ಜನ ಅವಳ ಬಳಿ ಅವಳ ಗಂಡನ ಫೋನ್ ನಂಬರ್ ತೆಗೆದುಕೊಂಡು ಗಂಡನಿಗೆ ಫೋನ್ ಮಾಡ್ತಾರೆ. ಇನ್ನು ವಿಷಯ ಗೊತ್ತಾದ ತಕ್ಷಣ ಗಂಡ ಬಂದು ಅವಳನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ತಾನೆ. ಅವಳನ್ನು ಚೆಕಪ್ ಮಾಡಿದ ಡಾಕ್ಟರ್ ಕಾಲು ಹಾಗೂ ಸೊಂಟಕ್ಕೆ ಏಟಾದ ಕಾರಣ ಇವರು ಸುಮಾರು 1 ತಿಂಗಳಾದರೂ ಬೆಡ್ ರೆಸ್ಟ್ ಅಲ್ಲೇ ಇರಬೇಕು ಅಂತ ಡಾಕ್ಟರ್ ಹೇಳಿ ಅವಳಿಗೆ ಟ್ರೀಟ್ಮೆಂಟ್ ಕೊಟ್ಟು ಬೇರೆ ದಿನವೇ ಮನೆಗೆ ಕಳಿಸ್ತಾರೆ. ಆದರೆ ಇತ್ತ ಮಗ ಮನೆಗೆ ಬರುವ ಮುಂಚೆ ತನ್ನ ತಾಯಿಗೆ ಫೋನ್ ಮಾಡಿ,
ಅಮ್ಮ, ರೇವತಿಗೆ ಮನೆಗೆ ಕರ್ಕೊಂಡು ಬರ್ತಿದ್ದೀನಿ. ಎಲ್ಲೂ ಹೊರಗಡೆ ಹೋಗ್ಬೇಡ. ಅವಳಿಗೆ ಸೊಂಟಕ್ಕೆ ಏಟು ಜಾಸ್ತಿ ಆಗಿದೆ. ಹಾಗಾಗಿ 1 ತಿಂಗಳ ಮಟ್ಟಿಗೆ ಅವಳು ಬೆಡ್ ರೆಸ್ಟ್ ಅಲ್ಲೇ ಇರಬೇಕು ಅಂತ ಡಾಕ್ಟರ್ ಹೇಳಿದ್ದಾರೆ ಎಂದ ತಕ್ಷಣ ತಾಯಿ ಹೇಳ್ತಾರೆ, ಹೌದಾ? ಏನಪ್ಪ ಹೀಗೆ ಹೇಳ್ತಾ ಇದ್ಯಾ? ದೇವ್ರೇ, ಏನೋ ಚಿಕ್ಕ ಪುಟ್ಟ ಏಟಾಗಿರುತ್ತೆ ಅಂತ ನಾನು ಅಂದ್ಕೊಂಡಿದ್ದೆ. ಅದು ಅಲ್ದೆ 2 ದಿನದಿಂದ ನಿನ್ ಹೆಂಡತಿ ಮನೆಯಲ್ಲಿಲ್ದೇ ಇರೋದ್ರಿಂದ ಮನೆಯ ಎಲ್ಲಾ ಕೆಲಸ ನಾನೇ ಮಾಡಿ ಕೈಕಾಲ್ ನೋವು ಶುರು ಆಗಿದೆ. ನಾನು ನಿನ್ ತಮ್ಮನ ಮನೆಗೆ ಹೋಗ್ತೀನಿ. ನನಗೆ ಟಿಕೆಟ್ ಬುಕ್ ಮಾಡು. ಇನ್ನು ಇಲ್ಲಿರೋದಕ್ಕೆ ನನ್ನ ಕೈಯಲ್ಲಾಗೋದಿಲ್ಲ ಎಂದು ಹೇಳಿ ಫೋನ್ ಕಟ್ ಮಾಡಿದ್ದನ್ನು ನೋಡಿ ಹೆಂಡತಿ ಕೇಳ್ತಾಳೆ, ಯಾಕ್ರಿ, ಅಮ್ಮ ಏನ್ ಹೇಳಿದ್ರು ಎಂದಾಗ ಅದಕ್ಕೆ ಗಂಡ ಹೇಳ್ತಾನೆ, ಅಮ್ಮನಿಗೆ ಹುಷಾರಿಲ್ಲಂತೆ, ಅದಕ್ಕೆ ತಮ್ಮನ ಮನೆಗೆ ಹೋಗ್ತೀನಿ, ಟಿಕೆಟ್ ಬುಕ್ ಮಾಡು ಅಂತ ಹೇಳಿದ್ರು ಎಂದಾಗ ಇಷ್ಟು ದಿನದಿಂದ ಎಲ್ಲವನ್ನು ಸಹಿಸಿಕೊಂಡು ಮೌನವಾಗಿದ್ದ ಹೆಂಡತಿ ಅಂದು ತನ್ನ ಮೌನವನ್ನು ಮುರಿದೇ ಬಿಡ್ತಾಳೆ. ಕೋಪದಿಂದ ತನ್ನ ಗಂಡನ ಬಳಿ ಹೇಳ್ತಾಳೆ, ಹೌದು ರೀ, ನಿಮ್ ತಾಯಿಗೆ ಇಷ್ಟು ದಿನ ಯಾವ ನೋವು ಇರ್ಲಿಲ್ಲ, ಈಗ ಇಲ್ದೇ ಇರೋ ನೋವುಗಳು ಬಂದ್ಬಿಟ್ಟಿದೆ ಎಂದಾಗ ಅದಕ್ಕೆ ಗಂಡ ಹೇಳ್ತಾನೆ, ನೋಡು, ಅವರಿಗೇನು ಹೇಳ್ಬೇಡ ಎಂದಾಗ ಅದಕ್ಕೆ ಅವಳು ಹೇಳ್ತಾಳೆ, ಹೌದಾ? ಹಾಗಾದ್ರೆ ನನ್ನ ಈ ಪರಿಸ್ಥಿತಿಗೆ ನಿಮ್ಮ ತಾಯಿ ಹಾಗೂ ತಂಗಿನೇ ಕಾರಣ. ಅದಕ್ಕೇನು ಹೇಳ್ತೀರಾ? ನಿಮ್ಮ ತಂಗಿ ಮನೆಗೆ ಬಂದಾಗ್ಲೆಲ್ಲ ಇಲ್ಲದೇ ಇರೋ ನಾಟಕಗಳಾಡ್ತಾಳೆ. ಅವಳಿಂದಾಗಿ ಇವತ್ತು ನನಗೆ ಈ ಪರಿಸ್ಥಿತಿ ಬಂದಿದೆ. ನಿಮ್ ತಾಯಿ ಹೇಳಿದ್ದಕ್ಕೆ ನಾನು ಮಾಲ್ಗೆ ಹೋಗಿದ್ದು. ಮನೆಯಲ್ಲಿ ಪ್ರತಿಯೊಂದು ವಸ್ತು ಇದ್ರೂನು ಮಗಳು ಮನೆಗೆ ಬಂದ ತಕ್ಷಣ ಬೇಕು ಅಂತಾನೆ ನಿಮ್ ತಾಯಿ ನನ್ನನ್ನ ಹೊರಗಡೆ ಕಳಿಸ್ತಾರೆ. ಯಾಕೆ? ನನ್ನ ಜಾಗದಲ್ಲಿ ನಿಮ್ಮ ತಂಗಿಗೆ ಹೀಗೆ ಆಗಿದ್ದಿದ್ರೆ ನಿಮ್ಮ ತಾಯಿ ಸುಮ್ಮನೆ ಇರ್ತಿದ್ರಾ? ಇಷ್ಟು ವರ್ಷದಿಂದ ನಿಮ್ ತಾಯಿ ಹಾಗೂ ತಂಗಿ ಏನೇ ಹೇಳಿದ್ರು ಎಲ್ಲವನ್ನು ಸಹಿಸಿಕೊಂಡು ಅವರು ಹೇಳಿದ ಹಾಗೆ ಮಾಡ್ಕೊಂಡು ಬಂದಿದ್ದೀನಿ. ನಿಮ್ಮ ತಂಗಿಗೆ ಅಥವಾ ನಿಮ್ಮ ತಾಯಿಗೆ ಏನಾದ್ರೂ ಹೆಚ್ಚು ಕಮ್ಮಿ ಆದಾಗ ನನ್ನ ಸ್ವಂತದವರ ಹಾಗೆ ನಾನು ಅವರನ್ನ ನೋಡ್ಕೊಳ್ತಾ ಇದ್ದೆ. ಆದ್ರೆ ಇಷ್ಟೆಲ್ಲ ಮಾಡಿ ಪ್ರಯೋಜನ ಏನ್ ಹೇಳಿ? ನೀವು ಸರಿಯಾಗಿದ್ದಿದ್ರೆ ಹೀಗೆಲ್ಲ ಆಗ್ತಾ ಇರ್ಲಿಲ್ಲ. ತಾಯಿ ಹಾಗೂ ಹೆಂಡತಿ ಮಧ್ಯೆ ಭೇದ ಭಾವ ಮಾಡಿದ್ದು ನೀವು. ಇಬ್ಬರನ್ನ ಸರಿಸಮನವಾಗಿ ನೋಡಿದಿದ್ರೆ ಇವತ್ತು ಈ ಪರಿಸ್ಥಿತಿ ಬರ್ತಾ ಇರ್ಲಿಲ್ಲ. ಮನೆಯಲ್ಲಿ ಏನೇ ನಡೆದ್ರು, ಯಾರು ಏನೇ ತಪ್ಪು ಮಾಡಿದ್ರು ನನ್ನೇ ಬೈತಿದ್ರಿ. ಈಗ ನಾನು ಇಷ್ಟು ಕಷ್ಟಪಡ್ತಾ ಇದ್ದೀನಿ, ಅದು ನಿಮ್ಮ ಕಣಿಗೆ ಕಾಣಿಸ್ತಾ ಇಲ್ಲ ಅಲ್ವಾ? ಸಾಕಪ್ಪ ಸಾಕು. ನಾನು ಎಷ್ಟು ಅಂತ ಸಹಿಸಿಕೊಂಡು ಹೋಗೋದಕ್ಕಾಗುತ್ತೆ? ಇಷ್ಟು ವರ್ಷದಿಂದ ನಾನು ಪಟ್ಟ ಕಷ್ಟ ಸಾಕು. ಇನ್ನ ನನ್ನ ಕೈಯಲ್ಲಿ ಇದನ್ನೆಲ್ಲ ಸಹಿಸೋದಕ್ಕೆ ಆಗೋದಿಲ್ಲ. ಮುಂದೆ ಏನು ಮಾಡಬೇಕು ಅನ್ನೋದನ್ನ ನೀವೇ ನಿರ್ಧಾರ ಮಾಡಿ. ಇಲ್ದೇ ಇದ್ರೆ ಏನು ಮಾಡಬೇಕು ಅನ್ನೋದನ್ನ ನಾನ್ ನಿರ್ಧಾರ ಮಾಡ್ತೀನಿ ಎಂದು ಹೇಳಿ ಸುಮ್ಮನಾಗ್ತಾಳೆ. ಹೆಂಡತಿ ಹೇಳಿದ ಮಾತುಗಳನ್ನು ಕೇಳಿ ಗಂಡನಿಗೆ ತನ್ನ ಹೆಂಡತಿ ಹೇಳಿದ್ದು ಸರಿ ಅನಿಸುತ್ತಿತ್ತು. ಅವಳ ಮಾತುಗಳಲ್ಲಿ ನಿಜಾಂಶ ಇದೆ ಅನ್ನೋದು ಅವನಿಗೆ ಅರ್ಥವಾಗತೊಡಗಿತು. ಹಾಗಾಗಿ ಹೆಂಡತಿಯ ಬಳಿ ಹೇಳ್ತಾನೆ, ನೋಡು, ಮನೆಗೆ ಹೋಗಿ ಎಲ್ಲ ಮಾತಾಡೋಣ. ಅಲ್ಲಿವರೆಗೂ ನೀನೇನು ಮಾತಾಡಬೇಡ, ಸುಮ್ಮನೆ ಇರು ಎಂದು ಹೇಳಿ ಹೆಂಡತಿಯನ್ನು ಕರೆದುಕೊಂಡು ಮನೆಗೆ ಹೋಗ್ತಾನೆ. ಇತ್ತ ಮನೆಗೆ ಬಂದ ತಕ್ಷಣ ಅವನ ತಂಗಿ ಅವಳ ಮನೆಗೆ ಹೊರಡಲು ರೆಡಿಯಾಗಿ ನಿಂತಿರ್ತಾಳೆ. ಇನ್ನು ಅಣ್ಣ ಅತ್ತಿಗೆ ಮನೆಗೆ ಬಂದ ತಕ್ಷಣ ತನ್ನ ಅತ್ತಿಗೆಯನ್ನು ನೋಡಿ, ಅಯ್ಯೋ, ಇದೇನಾಗೋಯ್ತು ಅತ್ತಿಗೆ? ನಿಮಗೆ ಯಾವಾಗ್ಲೂ ಅರ್ಜೆಂಟೆ, ನಿಮಗೆ ನೋಡ್ಕೊಂಡು ಬರೋದಕ್ಕಾಗಲ್ವಾ ಎಂದು ಹೇಳಿ ತನ್ನ ಅತ್ತಿಗೆಯ ಕೈಯನ್ನು ಹಿಡಿದುಕೊಂಡು ಹೋಗಿ ಅತ್ತಿಗೆಯನ್ನ ರೂಮಿನಲ್ಲಿ ಮಲಗಿಸುತ್ತಾ ರೂಮಿಂದ ಹೊರಗಡೆ ಬಂದು ತನ್ನ ಅಣ್ಣನ ಬಳಿ, ಅಣ್ಣ, ನಮ್ಮತ್ತೆಗೆ ಹುಷಾರಿಲ್ಲ, ತಕ್ಷಣ ನಾನು ಅವರ ಹತ್ತಿರ ಹೋಗ್ಬೇಕು ಎಂದು ಹೇಳಿದ್ದನ್ನು ಕೇಳಿ ಅಣ್ಣ ಹೇಳ್ತಾನೆ, 15 ದಿನದ ಮಟ್ಟಿಗೆ ಇರೋದಕ್ ಬಂದ ನೀನು ಅಷ್ಟು ಬೇಗ ನಿಮ್ಮ ಅತ್ತೆ ಆರೋಗ್ಯ ಕೆಟ್ಟೋಯ್ತಾ? ಅಷ್ಟಕ್ಕೂ ಅವರು ನಿನ್ನ ಹತ್ರ ಎಲ್ಲಿರ್ತಾರೆ? ನೋಡು, ನಿನ್ನ ಅತ್ತಿಗೆಗೆ ಹೀಗಾಗಿರೋದು ನಿನಗೂ ಚೆನ್ನಾಗ್ ಗೊತ್ತು. ಈಗ ಸಡನ್ ಆಗಿ ಹೋಗ್ತೀನಿ ಅಂತಂದ್ರೆ ಹೇಗೆ ಹೇಳು ಎಂದು ಅಣ್ಣ ಹೇಳಿದ್ದನ್ನು ಕೇಳಿ ತಂಗಿ ಹೇಳ್ತಾಳೆ, ಹೌದು, ನೀನ್ ಹೇಳೋದು ಸರಿನೇ, ಆದ್ರೆ ನಾನು ಏನ್ ಮಾಡೋದು? ನಮ್ಮ ಅತ್ತೆಗೂ ಹುಷಾರಿಲ್ಲ, ಅವರನ್ನು ಕೂಡ ನೋಡ್ಬೇಕಲ್ವಾ? ನೋಡೋಣ, ಅವರಿಗೆ ಏನಾದ್ರೂ ಆರೋಗ್ಯ ಸರಿ ಹೋದ್ರೆ ನಾನು ಬರ್ತೀನಿ, ಏನು ತಪ್ಪು ತಿಳ್ಕೊಬೇಡ ಎಂದು ಹೇಳಿ ಓಲಾ ಬುಕ್ ಮಾಡಿ ತನ್ನ ಮನೆಗೆ ಹೊರಟು ಬಿಡ್ತಾಳೆ. ತನ್ನ ತಂಗಿಯ ಈ ವರ್ತನೆಯನ್ನು ನೋಡಿ ತನ್ನ ಹೆಂಡತಿ ಹೇಳುತ್ತಿದ್ದಿದ್ದು ಸರಿ,
ಆದರೆ ಅವಳ ಮಾತನ್ನು ನಾನು ನಂಬಲಿಲ್ಲ ಅನ್ನೋದು ಅವನಿಗೆ ಅರ್ಥವಾಯಿತು. ಇನ್ನು ಅವನ ತಾಯಿ, ನೋಡಪ್ಪ, ಇನ್ನು ನಾನು ನಿನ್ನ ತಮ್ಮನ ಮನೆಗೆ ಹೋಗ್ತೀನಿ. ನಿನ್ನ ಹೆಂಡತಿ ಸರಿ ಹೋಗುವವರೆಗೂ ನನ್ನ ಯಾರು ನೋಡ್ಕೊಳ್ತಾರೆ ಹೇಳು? ಈ ಸ್ಥಿತಿಯಲ್ಲಿ ನಾನು ಮನೆ ಕೆಲಸ ಮಾಡ್ಕೊಂಡು ಇರೋದಕ್ಕೆ ಆಗೋಲ್ಲಪ್ಪ. ನನಗೆ ಟಿಕೆಟ್ ಬುಕ್ ಮಾಡು, ನಾನು ಹೋಗ್ತೀನಿ ಎಂದು ಹೇಳಿದ್ದನ್ನು ಕೇಳಿ ಒಂದು ಕ್ಷಣಕ್ಕೆ ತನ್ನ ಮಗನಿಗೆ ಆಶ್ಚರ್ಯವಾಗಿ ಬಿಡುತ್ತದೆ. ಅಮ್ಮ, ಇದೇನ್ ಹೀಗೆ ಹೇಳ್ತಾ ಇದ್ದೀಯಾ? ನೀನ್ ಹೋಗ್ಬಿಟ್ರೆ ಇಲ್ಲಿ ಯಾರು ನೋಡ್ಕೊಳ್ತಾರೆ? ಒಂದೆರಡು ದಿನ ಹಾಗಿರು. ಯಾರನ್ನಾದ್ರೂ ಮನೆ ಕೆಲಸದವರನ್ನ ನೋಡಿ ಅಡಿಗೆ ಮಾಡೋಕೆ, ಮನೆ ಕೆಲಸ ಮಾಡೋದಕ್ಕೆ ಯಾರನ್ನಾದ್ರೂ ನೋಡ್ತೀನಿ ಎಂದು ಹೇಳಿದರೂ ಅವನ ತಾಯಿ ಕೇಳೋದಿಲ್ಲ. ನೋಡಪ್ಪ, ನನಗೀಗಾಗಲೇ ವಯಸ್ಸಾಗಿದೆ. ಯಾಕೋ ನಿನ್ನ ತಮ್ಮನ ಮಕ್ಕಳು ನನಗೆ ತುಂಬಾ ನೆನಪಾಗ್ತಿದ್ದಾರೆ. ಹೋಗಿ ನಾನೊಂದು 4-5 ದಿನದಲ್ಲಿ ಮತ್ತೆ ಬಂದುಬಿಡ್ತೀನಿ ಎಂದಾಗ ತನ್ನ ತಾಯಿ ಹೇಳಿದ ಮಾತುಗಳನ್ನು ಕೇಳಿ ಮಗ ಮನಸ್ಸಿನಲ್ಲಿ ಹೇಳ್ಕೊಳ್ತಾನೆ, ಅಮ್ಮ ಹೀಗೆಲ್ಲ ಮಾತಾಡ್ತಾಳೆ ಅಂತ ನನಗೆ ಗೊತ್ತಿರಲಿಲ್ಲ. ಇಷ್ಟು ದಿನದಿಂದ ಇವರ ಮಾತನ್ನ ನಾನು ನಿಜ ಅಂತ ನಂಬಿ ನನ್ನ ಹೆಂಡತಿಗೆ ಎಷ್ಟು ಕಷ್ಟ ಕೊಟ್ಬಿಟ್ಟೆ. ಛೇ, ನಾನು ಎಷ್ಟು ದೊಡ್ಡ ತಪ್ಪು ಮಾಡಿಬಿಟ್ಟೆ. ಇನ್ನು ಮುಂದಾದ್ರೂ ಯಾರ ಮಾತು ಕೇಳದೆ ನನ್ನ ಹೆಂಡತಿನ ನಾನು ಸಂತೋಷವಾಗಿ ಇಟ್ಕೊಳ್ಬೇಕು ಎಂದು ಮನಸ್ಸಿನಲ್ಲೇ ಅಂದುಕೊಂಡು, ಸರಿ, ನಿನಗೆ ಟಿಕೆಟ್ ಬುಕ್ ಮಾಡ್ತೀನಿ, ನೀನು ಹೊರಡು ಎಂದು ಹೇಳಿ ತನ್ನ ಹೆಂಡತಿಗಾಗಿ ಜ್ಯೂಸ್ ತೆಗೆದುಕೊಂಡು ಬರಲು ಹೋಗ್ತಾನೆ. ಇನ್ನು ಬೇರೆ ದಿನ ತನ್ನ ತಾಯಿ ಚಿಕ್ಕ ಮಗನ ಬಳಿ ಹೋಗ್ತಾರೆ. ರೇವತಿ ಗಂಡ ಕೆಲಸಕ್ಕೆ ರಜೆ ಹಾಕಿ ತನ್ನ ಹೆಂಡತಿ ಬಳಿಯೇ ಇದ್ದು ಅವಳನ್ನು ಸಂತೋಷವಾಗಿ ಇಟ್ಕೊಳ್ಳಲು ಪ್ರಯತ್ನ ಪಡ್ತಾನೆ. ಇಲ್ಲಿ ಅರ್ಥ ಮಾಡಿಕೊಳ್ಳಬೇಕಾದ ವಿಷಯವೇನೆಂದರೆ, ಭೇದ ಭಾವ ಇರುವ ಸಂಬಂಧಗಳು ಯಾವತ್ತಿಗೂ ಸಂತೋಷವಾಗಿರಲು ಸಾಧ್ಯವೇ ಇಲ್ಲ. ತಪ್ಪು ಮಾಡಿ ಪಶ್ಚಾತ್ತಾಪ ಪಡುವುದಕ್ಕಿಂತ ಸಂಬಂಧಗಳನ್ನು ಅರ್ಥ ಮಾಡಿಕೊಂಡು ಜೀವನ ಸಾಗಿಸುವುದರಿಂದ ಸಂತೋಷವಾಗಿರಬಹುದು. ಈ ವಿಡಿಯೋದಿಂದ ನಿಮಗೇನಾದರೂ ಉಪಯೋಗವಾದಲ್ಲಿ ವಿಡಿಯೋಗೆ ಒಂದು ಲೈಕ್ ಮಾಡಿ, ಆದಷ್ಟು ವಿಡಿಯೋಸನ್ನು ಶೇರ್ ಮಾಡಿ ಹಾಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.